ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಊಟದ ನಂತರ ಸಿಹಿ ತಿನ್ನಲು ಮನಸ್ಸಾಗುವುದಕ್ಕೆ ಕಾರಣವೇನು? ಆಪ್ಷನ್ಸ್ ಎ ಶಕ್ತಿಗಾಗಿ, ಬಿ ಸಕ್ಕರೆ ಅಂಶ, ಸಿ ಮೆದುಳಿನ ಸೂಚನೆ, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿಗಾಗಿ. ಕೆಲವರಿಗೆ ಸಿಹಿ ತಿಂಡಿ ತಿನ್ನಬೇಕು ಎಂಬ ಬಯಕೆ ಹೆಚ್ಚಾಗಿರುತ್ತದೆ. ಇನ್ನು ಹಲವರಿಗೆ ಆರೋಗ್ಯ ಸಮಸ್ಯೆಗಳಿಂದಾಗಿ ಸಿಹಿ ತಿಂಡಿಗಳನ್ನು ತಿನ್ನುವ ಆಸೆ ಉಂಟಾಗುತ್ತದೆ. ಅದರಲ್ಲಿಯೂ ಸಕ್ಕರೆ ಮಟ್ಟದಲ್ಲಿನ ಏರಿಳಿತ ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ. ಜೊತೆಗೆ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಇದ್ದಾಗ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತವೆ. ಆಗ ದೇಹವು ಶಕ್ತಿಗಾಗಿ ಹೆಚ್ಚಿನ ಸಕ್ಕರೆಯನ್ನು ಬಯಸುತ್ತದೆ. ಇದರ ಪರಿಣಾಮವಾಗಿ ಸಿಹಿ ತಿಂಡಿಗಳ ಬಯಕೆ ಉಂಟಾಗುತ್ತದೆ. ಅಷ್ಟೇ ಅಲ್ಲ, ಈ ರೀತಿ ಸಿಹಿ ತಿನ್ನಬೇಕು ಎಂದು ಅನಿಸುವುದಕ್ಕೆ ಒಂದು ಪ್ರಮುಖ ಕಾರಣವೆಂದರೆ ಪೌಷ್ಟಿಕಾಂಶದ ಕೊರತೆಯೂ ಆಗಿದೆ. ದೇಹದಲ್ಲಿ ಪೋಷಕಾಂಶಗಳ ಕೊರತೆಯಾದಾಗ ಸಿಹಿ ತಿಂಡಿ ತಿನ್ನಬೇಕು ಎಂಬ ಹಂಬಲ ಹೆಚ್ಚಾಗುತ್ತದೆ. ಎರಡನೇ ಪ್ರಶ್ನೆ, ಊಟ ಮಾಡಿದ ಎಷ್ಟು ಸಮಯದ ನಂತರ ಚಹಾ ಕುಡಿಯಬೇಕು? ಆಪ್ಷನ್ಸ್ ಎ ಅರ್ಧ ಗಂಟೆ, ಬಿ 1 ಗಂಟೆ, ಸಿ 2 ಗಂಟೆ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 1 ಗಂಟೆ. ಊಟವಾದ ಕನಿಷ್ಠ 45 ನಿಮಿಷದಿಂದ 1 ಗಂಟೆಯ ನಂತರ ಚಹಾ ಕುಡಿಯಬೇಕು. ಏಕೆಂದರೆ ಈ ಅವಧಿಯು ದೇಹವು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಸಮಯವನ್ನು ನೀಡುತ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಟೀ, ಕಾಫಿ ಬದಲಿಗೆ ಉಗುರು ಬೆಚ್ಚಗಿನ ನೀರು ಅಥವಾ ಸೋಂಪು ನೀರು ಕುಡಿಯಬಹುದು. ಮೂರನೇ ಪ್ರಶ್ನೆ, ಭಾರತದಲ್ಲಿ ಕಾಫಿ ಬೆಳೆಯನ್ನು ಪರಿಚಯಿಸಿದವರು ಯಾವ ದೇಶದವರು? ಆಪ್ಷನ್ಸ್ ಎ ಪೋರ್ಚುಗೀಸರು, ಬಿ ಫ್ರೆಂಚರು, ಸಿ ಡಚ್ಚರು, ಡಿ ಬ್ರಿಟಿಷರು. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಟಿಷರು. 19ನೇ ಶತಮಾನದಲ್ಲಿ ಬ್ರಿಟಿಷ್ ಪ್ಲಾಂಟರ್ಗಳು ಈ ಪ್ರದೇಶದ ಫಲವತ್ತಾದ ಬೆಟ್ಟಗಳಿಗೆ ಕಾಫಿ ಕೃಷಿಯನ್ನು ಪರಿಚಯಿಸುವುದರೊಂದಿಗೆ ಕೊಡಗಿನಲ್ಲಿ ಕಾಫಿ ಕೃಷಿ ಪ್ರಾರಂಭವಾಯಿತು. ಇಂದು ಇದು ಭಾರತದ ಕಾಫಿ ಉತ್ಪಾದನೆಯ ಗಮನಾರ್ಹ ಪಾಲನ್ನು ಹೊಂದಿದ್ದು ದೇಶದ ಕಾಫಿ ಕೇಂದ್ರ ಭಾಗವನ್ನು ದೃಢವಾಗಿ ನೆಲೆಗೊಳಿಸಿದೆ. ಇದರ ಎತ್ತರದ ಪ್ರದೇಶ, ಹೇರಳವಾದ ಮಳೆ ಮತ್ತು ಪೋಷಕಾಂಶಗಳಿಂದ ಕೂಡಿದ ಮಣ್ಣು ಸೂಕ್ತವಾದ ಬೆಳೆಯುವ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಹಾರ್ಮೋನ್ ಸಮತೋಲನವನ್ನು ಅಡ್ಡಿಪಡಿಸುವುದು ಯಾವುದು? ಆಪ್ಷನ್ಸ್ ಎ ನೀರಿನ ಕೊರತೆ, ಬಿ ಅತಿಯಾದ ಯೋಚನೆ, ಸಿ ಒತ್ತಡ, ಡಿ ಕಡಿಮೆ ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಒತ್ತಡ. ಕೆಲವೊಮ್ಮೆ ಮಾನಸಿಕ ಒತ್ತಡ ನೇರವಾಗಿ ಅಲ್ಲದಿದ್ದರೂ ಸ್ನಾಯು ನೋವಿಗೆ ಕಾರಣವಾಗಬಹುದು. ಮಾನಸಿಕ ಒತ್ತಡವು ಹಾರ್ಮೋನ್ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ. ಇದು ಸ್ನಾಯುಗಳನ್ನು ನಿರಂತರವಾಗಿ ಬಿಗಿಯಾಗಿರಿಸುವುದರಿಂದ ನೋವು ಉಂಟಾಗುತ್ತದೆ. ಐದನೇ ಪ್ರಶ್ನೆ, ಕೂದಲು ಉದ್ದ ಹಾಗೂ ದಪ್ಪ ಬೆಳೆಯಲು ನೆರವಾಗುವ ಆರೋಗ್ಯಕರ ಜ್ಯೂಸ್ ಯಾವುದು? ಆಪ್ಷನ್ಸ್ ಎ ಆಮ್ಲ, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿವೆ. ಇದು ಕೊಲಾಜಿನ್ ಉತ್ಪಾದನೆಯನ್ನು ಹೆಚ್ಚಿಸಿ ಕೂದಲು ಬೇಗನೆ ಬೆಳ್ಳಗಾಗುವುದನ್ನು ತಡೆಯುತ್ತದೆ ಮತ್ತು ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ. ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ. ಇದು ತಲೆಯ ಚರ್ಮದಲ್ಲಿ ನೈಸರ್ಗಿಕ ತೈಲ ಉತ್ಪತ್ತಿಯಾಗಲು ಸಹಾಯ ಮಾಡುತ್ತದೆ. ಇದರಿಂದ ಕೂದಲು ಒಣಗುವುದು ತಪ್ಪುತ್ತದೆ ಮತ್ತು ಬುಡ ಭದ್ರವಾಗುತ್ತದೆ. ಇನ್ನು ಬೀಟ್ರೂಟ್ನಲ್ಲಿ ವಿಟಮಿನ್ ಸಿ, B6 ಮತ್ತು ಪೊಟ್ಯಾಷಿಯಂ ಇದೆ. ಇದು ಕೂದಲಿನ ಕೋಶಗಳನ್ನು ಪುನಶ್ಚೇತನಗೊಳಿಸುತ್ತದೆ ಮತ್ತು ರಕ್ತಹೀನತೆಯಿಂದ ಉಂಟಾಗುವ ಕೂದಲು ಉದುರುವಿಕೆಯನ್ನು ನಿಲ್ಲಿಸುತ್ತದೆ. ಆರನೇ ಪ್ರಶ್ನೆ, ಒಂದೇ ಒಂದು ನದಿಯು ಇಲ್ಲದ ದೇಶ ಯಾವುದು? ಆಪ್ಷನ್ಸ್ ಎ ಗ್ರೀನ್ಲ್ಯಾಂಡ್, ಬಿ ಸೌದಿ ಅರೇಬಿಯಾ, ಸಿ ಉಗಾಂಡ, ಡಿ ಕ್ಯೂಬಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ. ಪ್ರಪಂಚದಲ್ಲಿರುವ ಜನರನ್ನು ತನ್ನ ಗಗನಚುಂಬಿ ಕಟ್ಟಡಗಳಿಂದಲೇ ಆಕರ್ಷಿಸುವ ಸೌದಿ ಅರೇಬಿಯಾ ದೇಶದಲ್ಲಿ ಒಂದೇ ಒಂದು ನದಿಯನ್ನು ಹೊಂದಿಲ್ಲದ ದೇಶವಾಗಿದೆ. ಸೌದಿ ಅರೇಬಿಯಾವು 8,30,000 ಚದರ ಮೈಲುಗಳಲ್ಲಿ ಯಾವುದೇ ನದಿಗಳಿಲ್ಲದ ವಿಶ್ವದ ಅತಿ ದೊಡ್ಡ ದೇಶವಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಯಾವುದೇ ನದಿಗಳು ಅಥವಾ ಸರೋವರಗಳು ಅಥವಾ ಹೇರಳವಾದ ನೈಸರ್ಗಿಕ ಸಸ್ಯವರ್ಗದ ಪ್ರದೇಶಗಳಿಲ್ಲ. ಏಳನೇ ಪ್ರಶ್ನೆ, ಯಾವುದನ್ನು ಅದ್ಭುತವಾದ ಡಿಟಾಕ್ಸ್ ಪಾನೀಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮಜ್ಜಿಗೆ, ಬಿ ಎಳನೀರು, ಸಿ ಬಾರ್ಲಿ ನೀರು, ಡಿ ಬಿಸಿ ನೀರು.
ಸರಿಯಾದ ಉತ್ತರ ಆಪ್ಷನ್ ಸಿ ಬಾರ್ಲಿ ನೀರು. ಬಾರ್ಲಿ ನೀರು ಒಂದು ಅದ್ಭುತ ಡಿಟಾಕ್ಸ್ ಪಾನೀಯ. ಇದು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಮೂತ್ರದ ಮೂಲಕ ಹೊರಹಾಕಲು ಸಹಾಯ ಮಾಡುತ್ತದೆ. ಇದರಿಂದ ಮುಖದ ಕಾಂತಿಯು ಹೆಚ್ಚುತ್ತದೆ. ಬೆಳಗ್ಗೆ ಬಾರ್ಲಿ ನೀರು ಕುಡಿಯುವುದರಿಂದ ಜೀರ್ಣಾಂಗ ವ್ಯೂಹ ಶುದ್ಧವಾಗಿ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಅತಿಯಾದ ಜಂಕ್ ಫುಡ್ ಸೇವನೆಯಿಂದ ಹೆಚ್ಚಾಗುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಬಾರ್ಲಿ ನೀರು ಹೀರಿಕೊಳ್ಳುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಸಿಹಿ ಪದಾರ್ಥಗಳನ್ನು ಸೇವಿಸಿದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಏರುತ್ತದೆ. ಬಾರ್ಲಿ ನೀರು ಈ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ನೆರವಾಗುತ್ತದೆ. 8ನೇ ಪ್ರಶ್ನೆ, ಅಡುಗೆಯಲ್ಲಿ ಹುಣಸೆ ಹಣ್ಣನ್ನು ಬಳಸುವ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್ ಎ ರುಚಿ ಹೆಚ್ಚಳ, ಬಿ ಪಾಕ ಪದ್ಧತಿ, ಸಿ ಸಕ್ಕರೆ ನಿಯಂತ್ರಣ, ಡಿ ಹೃದಯ ರಕ್ಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹುಣಸೆ ಹಣ್ಣು ಕೇವಲ ನಾಲಿಗೆಗೆ ರುಚಿ ನೀಡುವುದಷ್ಟೇ ಅಲ್ಲ, ಆಯುರ್ವೇದದ ಪ್ರಕಾರ ಇದೊಂದು ಅಮೂಲ್ಯವಾದ ಔಷಧಿಯಾಗಿದೆ. ಹುಣಸೆ ಹಣ್ಣಿನಲ್ಲಿರುವ ಫ್ಲೆವನಾಯ್ಡ್ಗಳು ಮತ್ತು ಪಾಲಿಫೆನಾಲ್ಗಳು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಇದರಲ್ಲಿರುವ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ನೆರವಾಗುತ್ತದೆ. ಇದರಿಂದ ಹೃದಯಾಘಾತದಂತಹ ಅಪಾಯಗಳನ್ನು ತಡೆಯುತ್ತದೆ. ಹುಣಸೆ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಲಿವರ್ನಲ್ಲಿ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಯಕೃತ್ತಿನ ಸುತ್ತ ಕೊಬ್ಬು ಶೇಖರಣೆಯಾಗುವುದನ್ನು ತಡೆದು ಲಿವರ್ ವಿಷಮುಕ್ತವಾಗಲು ಇದು ಸಹಾಯ ಮಾಡುತ್ತದೆ. ಹುಣಸೆ ಹಣ್ಣಿನ ಬೀಜದ ಸಾರವು ಮಧುಮೇಹಿಗಳಿಗೆ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುವ ಕಿಣ್ವಗಳನ್ನು ಹೊಂದಿದೆ. ಇದು ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡಲು ಸಹಕರಿಸುತ್ತದೆ. 9ನೇ ಪ್ರಶ್ನೆ, ಡಾರ್ಕ್ ಚಾಕ್ಲೇಟ್ ತಿನ್ನುವುದರಿಂದ ಯಾವ ಕಾಯಿಲೆಯ ಅಪಾಯ ಕಡಿಮೆಯಾಗುತ್ತದೆ? ಆಪ್ಷನ್ಸ್ ಎ ಸ್ಥೂಲಕಾಯ, ಬಿ ಬಿಪಿ, ಸಿ ಹೃದಯಾಘಾತ, ಡಿ ಸಂಧಿವಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ. ಆಗಾಗ ಡಾರ್ಕ್ ಚಾಕ್ಲೇಟ್ ಸೇವಿಸುವುದರಿಂದ ಹೃದಯ ಕಾಯಿಲೆಗೆ ಹಲವಾರು ಪ್ರಮುಖ ಅಪಾಯಕಾರಿ ಅಂಶಗಳು ಕಡಿಮೆಯಾಗುತ್ತವೆ. ಫ್ಲಾವನಾಲ್ ಲೈಕೋಪೀನ್ನಲ್ಲಿ ಸಮೃದ್ಧವಾಗಿರುವ ಡಾರ್ಕ್ ಚಾಕ್ಲೇಟ್ ಒಟ್ಟು ಕೊಲೆಸ್ಟ್ರಾಲ್, ಎಲ್ಡಿಎಲ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡುತ್ತದೆ. ಡಾರ್ಕ್ ಚಾಕ್ಲೇಟ್ನಲ್ಲಿರುವ ಸಂಯುಕ್ತಗಳು ಎಲ್ಡಿಎಲ್ನಿಂದ ರಕ್ಷಿಸುತ್ತವೆ. ಇದು ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. 10ನೇ ಪ್ರಶ್ನೆ, ಅತಿಯಾದ ಕಾಫಿ ಸೇವನೆಯು ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್ ಎ ಮೆದುಳು, ಬಿ ಹಾರ್ಮೋನ್, ಸಿ ಯಕೃತ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅತಿಯಾದ ಕಾಫಿ ಸೇವನೆಯು ನಿಮ್ಮ ಹಾರ್ಮೋನ್ಗಳು ಮತ್ತು ಚರ್ಮದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇದು ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಅನ್ನು ಹೆಚ್ಚಿಸುತ್ತದೆ. ಇದು ವಯಸ್ಕರಲ್ಲಿ ಮೊಡವೆಗಳು, ಸ್ಥಿತಿಸ್ಥಾಪಕತ್ವವನ್ನು ಕಡಿಮೆ ಮಾಡುತ್ತದೆ. ಆಯಾಸದ ಹೊರತಾಗಿಯೂ ಹೆಚ್ಚು ಕಾಫಿಯನ್ನು ಕುಡಿದಾಗ ಅದು ಮೆದುಳಿನಲ್ಲಿ ಬೂದು ದ್ರವ್ಯದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಮೆದುಳು ಒತ್ತಡಕ್ಕೆ ಸಿಲುಕುವುದರಿಂದ ಚೇತರಿಸಿಕೊಳ್ಳಲು ಕಷ್ಟವಾಗುತ್ತದೆ. ಕಾಫಿಯಲ್ಲಿರುವ ಕೆಫೇನ್ ನಿದ್ರೆಗೆ ಕಾರಣವಾಗುವ ಹಾರ್ಮೋನ್ ಅನ್ನು 12 ಗಂಟೆಗಳವರೆಗೆ ನಿರ್ಬಂಧಿಸಬಹುದು. ಇದು ನಿದ್ರಿಸಿದ ನಂತರ ತುಂಬಾ ಸಮಯದವರೆಗೆ ಭಾರ, ಆಲಸ್ಯ ಉಂಟುಮಾಡಿ ನಿದ್ರೆಯನ್ನು ತಡೆಯುತ್ತದೆ. 11ನೇ ಪ್ರಶ್ನೆ, ಬೆಳಕಿನ ಪರ್ವತ ಎಂದು ಯಾವ ವಜ್ರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕೊಹಿನೂರ್, ಬಿ ನೈಸರ್ಗಿಕ ವಜ್ರಗಳು, ಸಿ ಬಣ್ಣದ ವಜ್ರಗಳು, ಡಿ ಬೆಳೆದ ವಜ್ರಗಳು. ಸರಿಯಾದ ಉತ್ತರ ಆಪ್ಷನ್ ಎ ಕೊಹಿನೂರ್. ಈ ಹೆಸರು ಪರ್ಷಿಯನ್ ಭಾಷೆಯಿಂದ ಬಂದಿದೆ. ಕೋ ಎಂದರೆ ಪರ್ವತ, ನೂರ್ ಎಂದರೆ ಬೆಳಕು. ಆದ್ದರಿಂದ ಕೊಹಿನೂರ್ ಎಂದರೆ ಬೆಳಕಿನ ಪರ್ವತ ಎಂದರ್ಥ. 1739ರಲ್ಲಿ ಪರ್ಷಿಯನ್ ದೊರೆ ನಾದಿರ್ ಶಾ ದೆಹಲಿಯ ಮೇಲೆ ದಾಳಿ ಮಾಡಿ ಮೊಘಲ್ ಖಜಾನೆಯನ್ನು ವಶಪಡಿಸಿಕೊಂಡನು. ಅವನು ಮೊದಲು ವಜ್ರವನ್ನು ನೋಡಿದಾಗ ಅದರ ತೇಜಸ್ಸಿನಿಂದ ಆಶ್ಚರ್ಯಚಕಿತನಾದನು ಮತ್ತು ವರದಿಯ ಪ್ರಕಾರ ಕೊಹಿನೂರ್ ಬೆಳಕಿನ ಪರ್ವತ. ಆ ಕ್ಷಣದಿಂದ ವಜ್ರವು ಈ ಹೆಸರಿನಿಂದ ಪ್ರಸಿದ್ಧವಾಯಿತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ. ವಾಸ್ತುಶಾಸ್ತ್ರ